ಹಾಂ, ಪೂರಿ ಮಾಡುವ ವಿಧಾನ ಇಲ್ಲಿ ಬನ್ನಿದೆ ತೋರಿಸಿ. ಹೇಳಿ. ಫಸ್ಟ್ ಏನು ಮಾಡಬೇಕು? ಇದೆಂತ ಹಿಟ್ಟಿದು? ಗೋಧಿ ಹಿಟ್ಟ? ಗೋಧಿ ಹಿಟ್ಟನ್ನ ಕರೆಕ್ಟಾಗಿ ಕಲಸಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ರಿ. ತಡಿ. ಅಯ್ಯೋ ಆಯ್ತು ಸ್ಟಾರ್ಟ್ ಆಯ್ತು. ಆಯ್ತು, ಮುಂದೆ ನೆಕ್ಸ್ಟು ಇದನ್ನ ಅರಿಬೇಕು. ಅರಿಯೋ ವಿಧಾನ. ಅರಿಯೋದಾ? ಆಹಾ, ಸರಿ ಅರಿ ಅರಿ ಹೆಂಗೆ? ಸ್ವಲ್ಪ ಹಿಟ್ಟು ಹಾಕೊಂಡು ಅದು ಹಿಂಗೆ ಅಂಟ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ಹಿಟ್ಟು ಹಿಂಗೆ ಅನ್ಕೊಂಡು ಎರಡು ಕಡೆಗೂ ಒಂದ್ ಸ್ವಲ್ಪ ಹಿಂಗ್ ಮೇಲೆ ಹಿಂಗೆ ಹಿಟ್ಟು ಹಾಕಿ ಉದ್ಬೇಕು. ಸ್ವಲ್ಪ ತಳ್ಳಿ ಬರೋ ತನಕ. ಎಣ್ಣೆನೇ ಹಾಕ್ಲಿಲ್ಲ? ಎಣ್ಣೆ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಈ ತರ ಆಗುತ್ತೆ. ಇದನ್ನ ತಗೊಂಡ್ಬಂದು ಹಿಂಗೆ ಅದನ್ನ ಎಣ್ಣೆಗೆ ಹಾಕ್ಬೇಕು. ಎಷ್ಟು ಸೆಕೆಂಡ್? ಅದು ಉಬ್ಬೋ ತನಕ ಹಾಕ್ಬೇಕು. ಆಹಾ, ಉಬ್ಬಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಿಧಾನವಾಗಿ ಕರಿ. ಅದು ಕಂಡ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈಗ ತಿರುಗಿಸಿ ಹಾಕಿ. ಬಣ್ಣನೇ ಬಂದಿಲ್ಲ. ಬಣ್ಣ ಬರುತ್ತೆ ರೀ, ಅದೇ ಅಷ್ಟೇ ಕಲರ್. ಅದು ಮೈದಾನ ತೊಗೊಂಡ್ರೆ ಹಿಟ್ಟನ್ನ ಚೆನ್ನಾಗಿ ಬುತ್ರ ಒಂದು ಕೆಂಪಗಾಗ್ಬೇಕು ಅಂದ್ರೆ ಬುತ್ರ. ಇಷ್ಟೇ ಸುಲಭನಾ? ನಾಳೆಯಿಂದ ಪ್ರಶಾಂತನೇ ಮಾಡ್ತಾನೆ. ಪೂರಿ ಮಾಡಕ್ ನನಗೆ ಬೆಳಗಿನ ತಿಂಡಿ, ರಾತ್ರಿ ತಿಂಡಿ, ಮಧ್ಯಾಹ್ನಕ್ಕೊಂದು ಊಟ ಮಗ. ಅಲ್ಲ, ನಾವು ಬಂದ ತಕ್ಷಣ ಒಂದು ರೌಂಡ್ ತಿಂಡಿ ಇರುತ್ತೆ. ಒಂದು ರೌಂಡ್ ತಿಂಡಿ ಬೇರೆ ಇರುತ್ತಾ? ಸ್ನಾಕ್ಸಿಗೆ ಪೂರಿ ಮಾಡೋದು. ಸ್ನಾಕ್ಸಿಗೆ ಪೂರಿ. ಸ್ನಾಕ್ಸಿಗೆಲ್ಲ ಇಡ್ಲಿ ಎಲ್ಲ ಕೊಡ್ತಾರಂತೆ ಈಗ. ಹೌದಾ? ಇಡ್ಲಿನಾ? ಬೆಳಿಗ್ಗೆ ಸ್ಯಾಂಡ್ವಿಚ್ ಕೊಡ್ತಾರಂತೆ. ಹೌದು, ಸ್ಯಾಂಡ್ವಿಚ್ ಜಾಸ್ತಿ ಮಾಡಿದಾರೆ. ಅದಕ್ಕೆ ಸಾಯಂಕಾಲ ಆಯ್ತು. ಹಂಗಾರೆ ಈಗೆಲ್ಲ ಮುಗಿಸೋಣ. ಹಂಗಾರೆ ಇಷ್ಟೇ ಅಲ್ಲ ಪೂರಿ ಮಾಡೋದು? ಅಷ್ಟೇ. ಒಂದು ಟಾಟಾ ಮಾಡಿ ಅಲ್ಲ, ಒಂದು ಇನ್ನೊಂದು ಟಾಟಾ ಮಾಡು. ಆಯ್ತು, ಬಾಯ್.